ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪಣಿಕ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡಿದ್ರೆ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ 2025-26ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಸ್ಟಾರ್ಟ್ ಆಗಿದೆ ಅನ್ನೋಂಥ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಫ್ರೆಂಡ್ಸ್, ಇಲ್ಲಿ 2025-26ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ಈಗ 11ನೇ ತರಗತಿ PUC ನಂತರದ ಕೋರ್ಸ್ಗಳು ವ್ಯಾಸಂಗ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ, ಅದು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈಗ ಇನ್ನೂ ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ. ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ ಈ ಮೊದಲನೇ ವಾರದಲ್ಲಿ. ಹಾಗಾಗಿ ಜುಲೈ ಫಸ್ಟ್ ವೀಕ್ನಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂತ ಕೂಡ ಅಫಿಷಿಯಲ್ ಮಾಹಿತಿ ಕೂಡ ಬಂದಿದೆ 25-26ನೇ ಸಾಲಿನ. ಯಾಕೆಂದರೆ ಆಲ್ರೆಡಿ ಈಗ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಮತ್ತು ಅದರ ಜೊತೆಗೆ ಬೇರೆ ಬೇರೆ ಕೆಟಗರಿ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಈಗ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗಿದೆ. ಮೆಟ್ರಿಕ್ ನಂತರದ ವಿದ್ಯಾರ್ಥಿ 25-26ನೇ ಸಾಲಿಂದು ನಿಮ್ಮದು ಕೂಡ ಓಪನ್ ಆಗುತ್ತೆ. ಬಟ್ ಆಲ್ರೆಡಿ ಏನಪ್ಪ ಅಂದರೆ ಇನ್ನೂ ಕೂಡ ಅಡ್ಮಿಷನ್ ಪ್ರೊಸೆಸ್ ಇಂಜಿನಿಯರಿಂಗ್ ಇರ್ಬೋದು ಮತ್ತು ಅದರ ಡಿಪ್ಲೊಮಾ ಇರ್ಬೋದು ಇನ್ನೂ ಕೂಡ ಎಕ್ಸ್ಟೆಂಡ್ ಆಗಿರೋದ್ರಿಂದ ಸ್ವಲ್ಪ ವೇಟ್ ಮಾಡ್ತಿದ್ದಾರೆ. ಮತ್ತು ಅದ್ರ ಜೊತೆಗೆ ಆಲ್ರೆಡಿ ವಿದ್ಯಾಸಿರಿ ಸ್ಕಾಲರ್ಶಿಪ್ ಕೂಡ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ವಿದ್ಯಾರ್ಥಿ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೇರ್ತಕ್ಕಂಥ ವಿದ್ಯಾಸಿರಿ ವಿದ್ಯಾರ್ಥಿ ವೇತನ 2025-26ನೇ ಸಾಲಿಂದು ಪ್ರತಿ ತಿಂಗಳು 2,000 ರೂಪಾಯಿ ಅಂತ 10 ತಿಂಗಳು 20,000 ರೂಪಾಯಿ ಹಣ ಜಮಾ ಆಗುತ್ತಪ್ಪ ಅಂದರೆ ನಿಮಗೆ ಖಂಡಿತ ಕೂಡ ನೀವೆಲ್ಲರೂ ಕೂಡ ಅಂದರೆ ಹಾಸ್ಟೆಲ್ಗೆ ಅರ್ಜಿನ ಸಲ್ಲಿಸಬೇಕು. ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿದರೆ ಮಾತ್ರ ಏನಪ್ಪ ಅಂದರೆ ನಿಮಗೆ ಅಪ್ಲಿಕೇಶನ್ ವಿದ್ಯಾಸಿರಿ ಹಣ ಜಮಾ ಆಗುತ್ತೆ. ಇಲ್ಲಾಂದರೆ ಯಾವುದೇ ಕಾರಣ ಕೂಡ ಜಮಾ ಆಗೋದಂತ ಅಫಿಷಿಯಲ್ ಬಂದಿದೆ. ಯಾಕಂದರೆ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸೋದಾದರೆ ನೀವು ಎಲ್ಲಿ ಸಲ್ಲಿಸಬೇಕು ಏನು ಅಂತ ನೋಡಿದ್ರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಅಂತ ಏನು ಬರ್ತಾ ಇದೆಯಲ್ಲ, ಸೊ ಇಲ್ಲಿ ಬಂದು ನೀವು ವಿದ್ಯಾರ್ಥಿಗಳು ಆ ಅರ್ಜಿನೂ ಕೂಡ ಸಲ್ಲಿಸ್ಬೋದು. ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಬಂದು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಅಂತ ಸಪ್ರೇಟ್ ಆಗಿರುತ್ತೆ. ಮತ್ತು ಆಲ್ರೆಡಿ ಕ್ಲೋಸ್ ಕೂಡ ಆಗಿದೆ, ಇನ್ನೂ ಕೂಡ ಕೆಲವೊಂದು ವಿದ್ಯಾರ್ಥಿಗಳು ಓಪನ್ ಆಗಿಲ್ಲ. ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಅಪ್ಲೈ ಸಲ್ಲಿಸುವಂಥ ವಿದ್ಯಾರ್ಥಿಗಳು ಕೂಡಲೇ 10ನೇ ತರಗತಿ ಆನ್ವರ್ಡ್ಸ್ ಯಾರು ಅಡ್ಮಿಷನ್ ಆಗಿದ್ದಾರೆ PUC, ITI, ಡಿಪ್ಲೊಮಾದವರು, ಕಾಲೇಜ್ ಸ್ಟಾರ್ಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿ ಎಲ್ಲರೂ ಕೂಡ ಖಂಡಿತ ಕೂಡ ಇದರಲ್ಲಿ ಅಪ್ಲಿಕೇಶನ್ ಹಾಕಲೇಬೇಕು. ಹಾಕಿದರೆ ಮಾತ್ರ ನಿಮಗೆ ವಿದ್ಯಾಸಿರಿ ಹಣ ಜಮಾ ಆಗುತ್ತೆ. ಮತ್ತು ಅಪ್ಲಿಕೇಶನ್ ಹಾಕಲಿಕ್ಕೆ ಟ್ರಿಬ್ಯುನಲ್ ವೆಲ್ಫೇರ್ನವ್ರದ್ದು ಆಲ್ರೆಡಿ 31 ಜುಲೈ 2025 ಕೂಡ ಏನಪ್ಪ ಅಂದರೆ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದಾರೆ. ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ನೋಡೋದಾದರೆ SSB ID ಬೇಕಾಗುತ್ತೆ, ಮೊಬೈಲ್ ನಂಬರು, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಮತ್ತು ಅದರ ಜೊತೆಗೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರು, ಕಾಲೇಜ್ ಸ್ಟಡಿ ಸರ್ಟಿಫಿಕೇಟ್ ಇವಿದ್ದು ಅಂದರೆ ಸಾಕು ಫ್ರೆಂಡ್ಸ್. ನೀವು ಆಟೋಮೆಟಿಕ್ಲಿ ಏನಪ್ಪ ಅಂದರೆ ಮಾರ್ಕ್ಸ್ ಕಾರ್ಡು ಮತ್ತು ಕಾಂಟ್ಯಾಕ್ಟ್ ಅಡ್ರೆಸ್ ಇವನ್ನೆಲ್ಲನೂ ಕೂಡ ಅಪ್ಡೇಟ್ ಮಾಡಿ ಹಾಸ್ಟೆಲ್ಗೆ ಅರ್ಜಿನ ಸಲ್ಲಿಸ್ಬೋದು. ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿದ ನಂತರ ಮಾತ್ರ ಏನಂದರೆ ನಿಮ್ದು ಏನಪ್ಪ ಅಂದರೆ ವಿದ್ಯಾಸಿರಿಗೆ ನೀವು ಎಲಿಜಿಬಲ್ ಆಗ್ತೀರಿ. ಇಲ್ಲ ಯಾವುದೇ ಕಾರಣ ಕೂಡ ವಿದ್ಯಾಸಿರಿಗೆ ಎಲಿಜಿಬಲ್ ಆಗೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಬೇಕಂತಿದ್ದಾರೆ ಕೂಡಲೇ ಅರ್ಜಿನ ಸಲ್ಲಿಸಿ. ಓಪನ್ ಆಗಿತ್ತಂದರೆ ಇಲ್ಲ ಕ್ಲೋಸ್ ಆಗಿತ್ತಂದರೆ ಸ್ವಲ್ಪ ದಿನ ವೇಟ್ ಮಾಡಿ ಎಕ್ಸ್ಟೆಂಡ್ ಮಾಡಿ ಕೊಡ್ತಾರೆ. ಎಕ್ಸ್ಟೆಂಡ್ ಮಾಡಿದಾಗ ನೀವು ಖಂಡಿತ ಕೂಡ ಅರ್ಜಿ ಸಲ್ಲಿಸಬೇಕು. ಯಾಕಂದರೆ ಅರ್ಜಿ ಸಲ್ಲಿಕೆ ಮಾಡಿದವರು ಅಂತ ವಿದ್ಯಾರ್ಥಿಗೆ ವಿದ್ಯಾರ್ಥಿಗಳನ್ನ ಜಮಾ ಮಾಡ್ತಾರೆ. ಹಾಗೆ SSBದು ಕೂಡ ಖಂಡಿತ ಜುಲೈ ಮೊದಲನೇ ವಾರದಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರೆ ಸ್ವಲ್ಪ ವೇಟ್ ಮಾಡಿ. ಸೊ ನೆಕ್ಸ್ಟ್ 10ನೇ ತಾರೀಕು ಆನ್ವರ್ಡ್ಸ್ ಒಳಗಡೆ ಸ್ಟಾರ್ಟ್ ಆಗ್ಬೋದು ಅಂತ ಭಾವಿಸ್ತಾ ಇದ್ದೀನಿ. ಅದು ಹಿಂದುಳಿದವರ ಕಲ್ಯಾಣ ಇಲಾಖೆ 2A 2B 3A 3B ಕೆಟಗರಿ ಆಲ್ರೆಡಿ ಈಗ SC ST ಮತ್ತು ಅದರ ಜೊತೆಗೆ ಮೈನಾರಿಟಿ ಸ್ಟೂಡೆಂಟ್ಸ್ಗಳಿಗೆ 30/9/2025 ಕೂಡ ಲಾಸ್ಟ್ ಡೇಟ್ನ ಫಿಕ್ಸ್ ಮಾಡಿ ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಮಾಡಿದರೆ ಅಪ್ಲಿಕೇಶನ್ ಕೂಡ ಕಾಲ್ಫಾರ್ಮ್ ಆಗಿದೆ. ನಿಮ್ಮದು ಕೂಡ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರು ಇನ್ನೂ ಅಕೌಂಟಿಗೆ ಹೊಸದಾಗಿ ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಹೊಸ ಖಾತೆಯನ್ನು ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಮತ್ತು ಯಾರ್ಯಾರು ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಂಥ ವಿದ್ಯಾರ್ಥಿಗಳು ಬೇಸಿಕ್ ಡೀಟೇಲ್ಸು ಫಸ್ಟ್ ಸ್ಟೆಪ್ನಲ್ಲಿ ಏನು ಬೇಸಿಕ್ ಡೀಟೇಲ್ಸ್ ಬರುತ್ತೆ ಸೊ ಅದನ್ನು ಖಂಡಿತ ಕೂಡ ಫಿಲ್ ಮಾಡಿ. ನಿಮ್ಗೆ ಆಲ್ರೆಡಿ ಹೇಳ್ತಾ ಇದ್ದೀನಿ ನಾನು 2A 2B 3A 3B ಇದ್ದಂಥ ವಿದ್ಯಾರ್ಥಿ 1 ಲಕ್ಷ ರೂಪಾಯಿ ಒಳಗಡೆ ಇನ್ಕಮ್ ಲಿಮಿಟ್ ಇರಬೇಕು. ಮತ್ತು SC ST ಬ್ಯಾಕ್ವರ್ಡ್ ಕ್ಲಾಸ್ SC ST ಮತ್ತು ಕೆಟಗರಿ ವಿದ್ಯಾರ್ಥಿಗಳಿಗೆ 2.5 ಲಕ್ಷ ರೂಪಾಯಿ ಒಳಗಡೆ ಇನ್ಕಮ್ ಲಿಮಿಟ್ ಇರಬೇಕು ಅಂತಲೂ ಕೂಡ ಅಫಿಷಿಯಲಿ ಫಿಕ್ಸ್ ಮಾಡಿದ್ದಾರೆ. ಸೊ ಹಾಗಾಗಿ ಯಾರ್ಯಾರ್ದು ಇನ್ಕಮ್ ಲಿಮಿಟ್ ಆಲ್ರೆಡಿ ಈಗ ಇದು ಕ್ರಾಸ್ ಆಗಿತ್ತು ಅಂದರೆ ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ, ಅದರೊಳಗಡೆ ಇತ್ತಂದರೆ ಎಕ್ಸೆಪ್ಟ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಆಲ್ರೆಡಿ ಈ ಕಂಡೀಷನ್ಸ್ ಕೂಡ ಫಿಲ್ ಮಾಡ್ಕೊಳ್ಳಿ. ಮತ್ತು ಅದರ ಜೊತೆಗೆ ಯಾರು ಅಡ್ಮಿಷನ್ ಮಾಡಿದರೆ ಅವರು ಹೊಸದಾಗಿ ಅವ್ರು ಮಾಡಿ ಮತ್ತು ರಿನ್ಯೂವಲ್ ಮಾಡ್ಕೊಳ್ಳೋ ವಿದ್ಯಾರ್ಥಿಗಳು ಅದನ್ನು ಆಲ್ರೆಡಿ ಈಗ ಪಾಸ್ ಆಗಿರ್ತಾರೆ, ಲಾಸ್ಟ್ ಇಯರ್ ಅಪ್ಲಿಕೇಶನ್ ಹಾಕಿರ್ತಾರೆ, ರಿನ್ಯೂವಲ್ ಮಾಡ್ಕೊಳ್ಳಿಕ್ಕೆ ಕೂಡ ಅವಕಾಶ ಮಾಡಿಕೊಡ್ತಾರೆ. ಅವರು ಕೂಡ ರಿನ್ಯೂವಲ್ ಮಾಡ್ಕೊಳ್ಳಿ. ಹಾಗೆ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.